ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಸತ್ತೋಗಿದೆ ಕಣ್ರಿ. ರೈತರ ಪರ ಸರ್ಕಾರ ಇಲ್ಲ, ಇದು ರೈತ ವಿರೋಧಿ ಸರ್ಕಾರ ಅಂತ ಕನಕಪುರ ಬಂಡೆ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಸತ್ತು ಹೋಗಿದೆ, ರೈತ ಪರ ಸರ್ಕಾರವಲ್ಲ, ಇದು ರೈತ ವಿರೋಧಿ ಸರ್ಕಾರ. ಕನಕಪುರ ಬಂಡೆ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಪೆನ್ಷನ್ಗಾಗಿ ವೃದ್ಧರು ಮತ್ತು ವಿಧವೆಯರು ಪರದಾಟ ನಡೆಸ್ತಾ ಇದ್ದಾರೆ. ತಾಲೂಕು ಕಚೇರಿ ಬಳಿ ಹೋಗೋದು ಬರೋದು ನಡೆದಿದೆ, ಆದ್ರೆ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಿಲ್ಲ. ಗೃಹಲಕ್ಷ್ಮಿ ಅಂತ ಬಡವರ ಪೆನ್ಷನ್ಗೆ ಕನ್ನ ಹಾಕಲಾಗ್ತಾ ಇದೆ. ಡಿಕೆ ಆರಂಭ ಶೂರತ್ವ ತೋರಿಸಿದ್ದಾರೆ. ಮುಂದೇನ್ ಕಥೆಯೋ ಏನೋ ಅಂತ ಹೇಳಿದ್ದಾರೆ. ಇವರಿಗೆ ರಾಜ್ಯದ ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿರುವಂತದ್ದು. ಕೂಡಲೇ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು. ಸರ್ಕಾರಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಸತ್ತು ಹೋಗಿದೆ ಕಣ್ರಿ ಅಂತ ಹೇಳಿರುವಂತದ್ದು. ರೈತ ಪರ ಸರ್ಕಾರ ಅಲ್ಲ, ಇದು ರೈತ ವಿರೋಧಿ ಸರ್ಕಾರ ಅಂತ ಕನಕಪುರ ಬಂಡೆ ವಿರುದ್ಧ ಈಗ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಗರಂ ಆಗಿದ್ದಾರೆ. ಪೆನ್ಷನ್ಗಾಗಿ ವೃದ್ಧರು ಮತ್ತು ವಿಧವೆಯರು ಪರದಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ತಾಲೂಕು ಕಚೇರಿ ಬಳಿ ಹೋಗೋದು ಬರೋದು ಇದನ್ನೇ ಮಾಡ್ತಾ ಇದ್ದಾರೆ. ಪಾಪ ಬಡವರು ಅಂತ ಹೇಳಿರುವಂತದ್ದು. ಕಣ್ಮುಚ್ಚಿ ಕುಳಿತುಕೊಂಡಿದೆ ಈ ಒಂದು ಸರ್ಕಾರ. ಗೃಹಲಕ್ಷ್ಮಿ ಅಂತ ಹೇಳಿ ಕನ್ನ ಹಾಕಲಾಗ್ತಾ ಇದೆ. ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ. ಗೃಹಲಕ್ಷ್ಮಿ ಅಂತ ಹೇಳಿ ಬಡವರ ಪೆನ್ಷನ್ಗೆ ಕನ್ನ ಹಾಕೋದಕ್ಕೆ ಮುಂದಾಗಿದೆ ಅಂತ ಕೂಡ ಆಗ್ರಹಿಸಿದ್ದಾರೆ, ಗುಡುಗಿದ್ದಾರೆ. ಸತ್ತೋಗಿದೆ, ಐಸಿಯು ವಾರ್ಡ್ನಾಗಿದೆ, ಟೇಕಪ್ ಆಗಿಲ್ಲ. ನೋಡೋಣ, ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ಐಸಿಯು ವಾರ್ಡ್ನಾಗಿದೆ, ಟೇಕಪ್ ಆಗಿಲ್ಲ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿಗಳಾದರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ 1 ತಿಂಗಳಾಯಿತು. ಒಂದು ರೀತಿ ಆರಂಭ ಶೂರರಂತೆ ಕೆಲವು ಘೋಷಣೆಗಳು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಕೇವಲ ಭರವಸೆಗಳು ಘೋಷಣೆ ಆಗಬಾರ್ದು. ನೋಡಿ, ಪ್ರತಿ ದಿವಸ ತಾಲೂಕು ಕಚೇರಿಗಳ ಮುಂದೆ ಇಡೀ ರಾಜ್ಯದಲ್ಲಿ ಸುಮಾರು 18 ಲಕ್ಷ ಫಲಾನುಭವಿಗಳ ಪೆನ್ಷನ್, ಅಜ್ಜ ಅಜ್ಜಿ, ತಂದೆ ತಾಯಿ ಮತ್ತು ಅಂಗವಿಕಲರು ವೇತನ ಬಿಡುಗಡೆ ಆಗಿಲ್ಲ. ಮೊದಲು ಅವ್ರಿಗೆ ಬಿಡುಗಡೆ ಮಾಡಿರಿ. ನಿಮ್ಮ ಸರ್ಕಾರ ಬೊಕ್ಕಸ ಖಾಲಿ ಇದೆ. ಪಾಪ ವಯೋವೃದ್ಧರಿಗೆ ಯಡಿಯೂರಪ್ಪನವರ ಅಧಿಕಾರದಾಗಿದ್ದಾಗ 50 ರೂಪಾಯಿಂದ 600 ರೂಪಾಯಿ ಮಾಡಿದರು. ಅಂಥವ್ರಿಗೆ ಈಗ ಗೃಹಲಕ್ಷ್ಮಿ ಕೊಡ್ತಲ್ಲ, ವೇತನಗಳು ಸಿಗ್ತಲ್ಲ, ಜನ ಪರದಾಡ್ತಿದ್ದಾರೆ. ಮೊದಲು ವಯೋವೃದ್ಧರಿಗೆ ನೆರವು ಬರಬೇಕು. ಮತ್ತು ನೋಡೋಣ, ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ಐಸಿಯು ವಾರ್ಡ್ನಾಗಿದೆ, ಟೇಕಪ್ ಆಗಿಲ್ಲ. ಸರ್ಕಾರದ ವಿರುದ್ಧ ಈಗ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿರುವಂಥದ್ದು. ಗೃಹಲಕ್ಷ್ಮಿ ಅಂತ ಹೇಳಿ ಕನ್ನ ಹಾಕ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪೂರ್ತಿಯಾಗಿ ಸತ್ತು ಹೋಗಿದೆ ಅಂತ, ರೈತರ ಪರವಾಗಿ ಈ ಸರ್ಕಾರ ಇಲ್ಲ, ರೈತ ವಿರೋಧಿ ಸರ್ಕಾರ ಅಂತ ಕೂಡ ಗರಂ ಆಗಿದ್ದಾರೆ. ಈ ಮೂಲಕ ಕನಕಪುರ ಬಂಡೆ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಗರಂ ಆಗಿರುವಂಥದ್ದು. ಪೆನ್ಷನ್ಗಾಗಿ ವೃದ್ಧರು ಮತ್ತು ವಿಧವೆಯರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ತಾಲೂಕು ಕಚೇರಿ ಬಳಿ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರ ಖಾತೆಗೆ ಹಣ ಜಮೆ ಆಗಿಲ್ಲ ಅಂತ ಕೂಡ ಗರಂ ಆಗಿರುವಂಥದ್ದು. ಬಡವರ ದುಡ್ಡನ್ನ ಹೊಡೆಯೋದಕ್ಕೆ ಮುಂದಾಗಿದೆ ಈ ಒಂದು ಸರ್ಕಾರ ಅಂತ ಕೂಡ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ಈಗ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೂಡ ಕಿಡಿಕಾರಿರುವಂಥದ್ದು.